ನಾವು ಈಗ ರಾಮ ಮಂದಿರದ ಹತ್ರ ಬಂದೀವಿ. LED ಸ್ಕ್ರೀನ್ ಒಳಗೆ ಅಯೋಧ್ಯೆಯಲ್ಲಿ ಏನು ಆಗ್ಲಿಕ್ಕಂತೇಳಿ ಲೈವ್ ಆಗಿ ಇಲ್ಲಿ ಬಂದಿರೋ ಭಕ್ತರಿಗೆಲ್ಲ ತೋರಿಸ್ಲಿಕ್ಕತ್ತಾರ. ಸೊ ನೀವು ನೋಡ್ಬೋದು ಅದನ್ನು ಆಸೆಟ್ ಮಾಡಿ. ಜೈ ಶ್ರೀರಾಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಲಬುರಗಿದಾಗ ಶ್ರೀ ರಾಮ ಮಂದಿರಕ್ಕೆ ಬಂದೀವಿ. ರಾಮ ಮಂದಿರ ಸರ್ಕಲ್ನಾಗ ರಾಮ ಮಂದಿರ ಒಂದು ಟೆಂಪಲ್ ಅದ, ಭಾಳ ಹಳೆಯದ ಟೆಂಪಲ್ಲು. ಇವತ್ತೇನು ವಿಶೇಷ ಅಂದ್ರೆ ಪ್ರತಿಯೊಬ್ಬ ಭಾರತೀಯರಿಗೆ ಒಂದು ಖುಷಿ ವಿಚಾರ, ತುಂಬ ಖುಷಿ ವಿಚಾರ. ಏನಪ್ಪ ಅಂದ್ರೆ 500 ವರ್ಷದ ಕನಸು ಇವತ್ತು ಈಡೇರಿದಂಥ ದಿನ. ಜನವರಿ 27ನೇ ತಾರೀಕು ಎಲ್ಲರೂ ಒಂದು ಹೊಸ ಇದು ಹಬ್ಬ ಆಚರಣೆ ಮಾಡೋಂಥ ಒಂದು ದಿನ ಬರ್ತದೆ. ಸೊ ಅದಕ್ಕಿಂತ ಹೆಸರು ಅಷ್ಟು ಗೊತ್ತಿಲ್ಲ. ಬಟ್ ಇವತ್ತು ವಿಶೇಷ ಶ್ರೀ ಅಯೋಧ್ಯೆದಾಗ ಶ್ರೀ ರಾಮ ಮಂದಿರ ಲೋಕಾರ್ಪಣೆ ಹಾಗೂ ಅಲ್ಲನ ಪ್ರಾಣ ಪ್ರತಿಷ್ಠಾಪನೆಗಳು ಮಾಡಿದ್ರು. ಎಷ್ಟು ಗಂಟೆ ಅಂದ್ರೆ 12 ಗಂಟೆ 15 ನಿಮಿಷದಿಂದ 12 ಗಂಟೆ 45 ನಿಮಿಷ ತನಕ ಆ ಮುಹೂರ್ತ ಇತ್ತು. ಆ ಮುಹೂರ್ತದೊಳಗೆ ಮಾಡಬೇಕು ಅಂತ ಅನ್ನೋದು ಸಮಯ ಇರೋದರಿಂದ ಅಷ್ಟರೊಳಗಡೆ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕಂದರೆ ನಮಗೆ 500 ವರ್ಷಗಳ ಆದಮೇಲೆ ರಾಮ ಮಂದಿರ ಪುನರ್ ನಿರ್ಮಾಣ ಆಯ್ತಲ್ಲ, ಅದರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತಲೂ ಕೇಳೋಣ. ಇವಾಗ ರಾಮ ಮಂದಿರಕ್ಕೆ ಎಲ್ಲೆಲ್ಲಿ ಏನೇನು ನಡೆದ, ಏನೇನು ದಾಸೋಹಗಳು, ಏನೇನು ಪೂಜೆ ಮಾಡ್ತಾರಂತೆ ಮುಂದೆ ಎಲ್ಲೆಲ್ಲಿ ಏನೇನು ಮಾಡಂತ ನೋಡೋಣ. ರಾಮ ಮಂದಿರ ನಿರ್ಮಾಣ ಆಗಿರೋಂಥ ದಿನ ಇವತ್ತು ಜನವರಿ 22. ಈ ಜನವರಿ 22 ಮುಂದೆ ಎಲ್ಲ ವರ್ಷಕ್ಕೆ ಜನವರಿ 22ಕ್ಕೆ ಶ್ರೀ ಹೆಂಗೆ ರಾಮ ಜಯಂತಿ ಮಾಡ್ತಾರೆ ಅದೇ ಥರ ಇದೊಂದು ಜಯಂತಿ ಮುಂದೆ ಕಂಟಿನ್ಯೂ ಆಗ್ತದೆ. ಇದು ಮೊದಲನೇ ವರ್ಷದ ಒಂದು ಹಬ್ಬರ. ಸೊ ನಮ್ಮ ಕಲಬುರಗಿದಾಗ ಹೆಂಗೆ ಮಾಡತ್ತಾರೆ ಜನ ಅಂದ್ರೆ ನಾವು ಅನ್ಕೊಂಡಿರ್ಲಿಕ್ಕೇನಂದ್ರೆ ಬೇರೆ ಕಡೆ ಎಲ್ಲಿ ಮಾಡ್ತಾರಲ್ಲ ಗೊತ್ತಿರ. ಬಟ್ ನಮ್ಮ ಕಲಬುರಗಿದಾಗ ರಾಮ ಭಕ್ತರು ಜಾಸ್ತಿ ಎಲ್ಲರೂ ಅದಾರಪ್ಪ ಅಂದ್ರೆ ನಮ್ಮ ಕಲಬುರಗಿದಾಗ ಅದಾರ ತಿಳ್ಬೋದು. ಯಾವ ಥರ ಅಂದ್ರೆ ನೋಡಿರಿ, ಈಗಾಗಲೇ ನಾವು ಬಸ್ ಸ್ಟ್ಯಾಂಡ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಪ್ರತಿಯೊಂದು ಗಲ್ಲಿಯಾಗ, ಪ್ರತಿಯೊಂದು ಏರಿಯಾದಾಗ, ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಹನುಮಂದಿರ ಗುಡಿಯಾದಾಗ ಪ್ರಸಾದ ಇಡ್ಲತ್ತಾರ ಎಲ್ಲ ಭಕ್ತರುಗಳೆಲ್ಲ ಸೇರಿಕೊಂಡು. ನಮ್ಮ ಕಲಬುರಗಿದಾಗ ಮಹಾಪ್ರಸಾದ ಅನ್ನೋ ಒಂದು ಅನ್ನದಾಸೋಹ ಮಾಡತ್ತಾರ. ಅದೊಂದು ಭಾಳಷ್ಟು ಜನರಿಗೆ ಹೊಟ್ಟೆ ತುಂಬಿಸೋ ಒಂದು ಕೆಲಸ. ರಾಮ ಮಂದಿರದ ನಿರ್ಮಾಣ ಮಾಡ್ಲಿಕ್ಕೆ ಜನವರಿ 22ಕ್ಕೆ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಡೇಟ್ ಅಂತಂದ್ರೆ, ಪ್ರತಿ 60 ವರ್ಷಕ್ಕೆ ಒಂದು ಸಲ ಈ ಶುಭ ಮುಹೂರ್ತದಲ್ಲಿ ಆಗಬೇಕು ಅಂತ ಹೇಳಿ ಈ ದಿನ ಆಯ್ಕೆ ಮಾಡಿಕೊಂಡ್ರು. ಸೊ ಹಾಗಾಗಿ ಇದನ್ನು ಪೂರ್ತಿ 500 ವರ್ಷಗಳ ತನಕ ನಾವು ಕಾಯ್ಬೇಕಾಯ್ತು ಈ ರಾಮ ಮಂದಿರ ಆಗಬೇಕಾದ್ರೆ. ಎಲ್ಲರೂ ಹೇಳ್ರಿ ಜೈ ಶ್ರೀರಾಮ್. ಬರ್ರಿ, ಇನ್ನು ಎಲ್ಲೆಲ್ಲಿ ಏನೇನು ಮಹಾಪ್ರಸಾದಗಳು, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡ್ರ, ಏನೇನು ಹಬ್ಬ ಸೆಲೆಬ್ರೇಟ್ ಮಾಡತ್ತಾರ, ಇದನ್ನು ಇನ್ನು ಮುಂದೆ ಇವತ್ತು ಈ ಜನವರಿ 22ನೇ ತಾರೀಕು ಒಂದು ದೊಡ್ಡ ಹಬ್ಬ ಆಚರಿಸ್ತಾರೆ ಅಂತ ಒಂದು ಮಾತು ಹೇಳ್ತೇನೆ. ಸೊ ಬರ್ರಿ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ ನಿಮ್ಗೆ ತೋರಿಸ್ತೀವಿ. ಈಗ ಜಸ್ಟ್ ನಾವು ಇರೋದು ವಿದ್ಯಾನಗರದಾಗ ಹನುಮಂದಿರ ಗುಡಿ ಹತ್ರ ಇದ್ದೀವಿ. ಅಲ್ಲಿ ಯಾವ ರೀತಿ ತಯಾರಿ ಮಾಡ್ಯಾರ, ಯಾವ ಥರ ಕಟೌಟ್ ಹಾಕ್ಯಾರ ಮತ್ತು ಏನು ತಯಾರಿ ಅಂತ ತೋರಿಸ್ತೀನಿ ನೋಡ್ರಿ. ಆಲ್ರೆಡಿ ಬೆಳಗ್ಗೆ 8-9 ಗಂಟೆಗೆ ಇಲ್ಲೆಲ್ಲ ಬಂದು ಪೂಜೆ ಎಲ್ಲ ಸಲ್ಲಿಸಿ ಭಕ್ತಾದಿಗಳೆಲ್ಲ ಪ್ರಸಾದ ಹಂಚಾರ. ಸೊ ಈ ಜನ ಯಾರು ಇಲ್ಲ, ಖಾಲಿ ಆಗಿಬಿಟ್ಟದು. ಯಾಕಂದ್ರೆ ಟೈಮಿಗೆ 3 ಗಂಟೆ ಆಗ್ತಾ ಬಂತು. ನಮ್ಮ ಕಲಬುರಗಿಯಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಜಾಗಗಳ ತೋರಿಸ್ತೀವಿ ಓಡಾಡಿ ವಿಡಿಯೋನಾಗ. ಸೊ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನೋ ತೋರಿಸ್ತೀವಿ. ಇವಾಗ ನಾವು ಕೋರಂಟಿ ಬಂದೇವಿ. ಕರ್ನಾಟಕ ರಾಜ್ಯ ಹಣಕಾಸು
ನೋಡಿಕೊಂಡು ಕಲಬುರಗಿ ನಡೆಯುವಂಥ ಎಲ್ಲ ದಾಸೋಹ ಪ್ರಸಾದ ಎಲ್ಲ ಕಡೆ ತೋರಿಸ್ಕೊಂಬಂದ. ಈಗ ಫೈನಲಿ ಬಂದು ನಮ್ಮ ಚಾಪ್ದರ್ಗೆ ಬಂದೇನೆ. ಇಲ್ಲಿ ಮಾತಾಡೋಕೆ ಅವಕಾಶ ಸಿಗಲ್ಲ, ಯಾಕಂದ್ರೆ ಫುಲ್ ಸೌಂಡ್ ಅದ. ಬರ್ರಿ ಇಲ್ಲಿ ಹೆಂಗದ ಹಬ್ಬ, ರಿಯಲ್ ಹಬ್ಬ ಇಲ್ಲೇ ಅದ. ಅದು ಕಲಬುರಗಿದಾಗ ಇಲ್ಲಿ ಚಾಪ್ದನ ಆ ರೇಂಜಿಗೆ ಮಾಡತ್ತಾರ. ಬರ್ರಿ ನಿಮ್ಮೆಲ್ಲ ತೋರಿಸ್ತೀನಿ. ಅಷ್ಟೇ ಮಾತಾಡೋಕ್ಕಾಗಲ್ಲ, ಜಸ್ಟ್ ನೋಡ್ರಿ, ಎಂಜಾಯ್ ಮಾಡ್ರಿ. ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ರಿ. ನೋಡ್ರಿ ಎಲ್ಲ ಮೇನ್ ರೋಡ್ ಬ್ಲಾಕ್ ಪಡಿಸಲ್ಲಾಕ ಸಂಜೆ ಓಡಾಡೋ ಪರಿಸ್ಥಿತಿ ಬಂತು. ಇವೆಲ್ಲ ಮನೆಗಳು, ಮನೆ ಎದುರೇ ಹೊಂಟಿವಿ. ಇಲ್ಲಿ ಹೋಗ್ಬೇಕೆಲ್ಲ ರೋಡ್ ಬ್ಲಾಕ್, ಇದು ಬಿ ರೋಡ್ ಬ್ಲಾಕ್ ಅದ. ಮತ್ತೆ ನೋಡಿ ವಾಪಸ್ ಚಾ ಬಜಾರ್ ನೋಡ್ರಿ. ಸಿಕ್ಬಿತ್ತೆ ನೋಡ್ರಿ ಅದು ವಯರ್ಕ. ಜೈ ಶ್ರೀರಾಮ್. ಕೊನೆಗೂ ನಮ್ಮ ಶಾ ಬಜಾರ್ದಾಗ ಶ್ರೀರಾಮ ಪ್ರತಿಷ್ಠಾಪನೆದಿಂದ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ಳೋ ಸಮಯದಾಗದ. ಸೊ ಎಲ್ಲರೂ ಮನೆಗೆ ಹೊಂಟ್ರ, ಲೇಟ್ ಆಗ್ಯದ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ರಿ ಜೈ ಶ್ರೀರಾಮ್ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಇಲ್ಲಿ ಎಷ್ಟೊಂದು ಜನ ಭಕ್ತರು ಬರ್ಲತ್ತರ ಅಂತ ನೋಡ್ಬೋದು ನಾವು. ಅದಕ್ಕಾಗಿ ಇಲ್ಲಿ ಎಲ್ಲ ಓಡಾಡಿ ತೋರಿಸ್ಬೇಕಾಗ್ತದೆ ನಿಮ್ಗೆ ಈ ವಿಡಿಯೋದಾಗ. ಸೊ ನೀವೆಲ್ಲರೂ ನೋಡ್ತಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಜೈ ಶ್ರೀರಾಮ್.